ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 11 ಆಂಗಲ್ಸ್, ಕನ್ನಡದಲ್ಲಿ ಕೋನಗಳು, ಈ ಚಾಪ್ಟರ್ ಮೇಲೆ ಒಂದು 20 ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇದೆ ಆಯ್ತಾ, 4 ಆಯ್ಕೆ ಕೊಟ್ಬಿಟ್ಟು ಅದರಲ್ಲಿ ಯಾವುದು ಆಯ್ಕೆ ಸರಿಯಾಗಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಆಯ್ತಾ. ನೋಡಿ, ಅದ್ರಲ್ಲಿ ಯಾವುದು ಸರಿ ಇದೆ ಅಂದ್ರೆ ಆಪ್ಷನ್ ಸಿ ಅದೊಂದೇ ಸರಿ ಇರೋದು, ಇದ್ದದ್ದೆಲ್ಲ ರಾಂಗ್ ಇದೆ ಆಯ್ತಾ. ಎ ಲೈನ್ ಆಸ್ ನೋ ಎಂಡ್ ಪಾಯಿಂಟ್, ಎ ಲೈನ್ as no end points ಇದೊಂದೇ ಆಪ್ಷನ್ ಸರಿ ಇರೋದು ಆಯ್ತಾ. ಕನ್ನಡದಲ್ಲಿ ಒಂದು ರೇಖೆಗೆ ಯಾವುದೇ ಅಂತ್ಯ ಬಿಂದುಗಳಿಲ್ಲ, ಒಂದು ರೇಖೆಗೆ ಯಾವುದೇ ಅಂತ್ಯ ಬಿಂದುಗಳಿಲ್ಲ ಅಂದ್ರೆ ಹಿಂಗೆ ಲೈನ್ ಏನ ಡ್ರಾ ಮಾಡಿದ್ರೆ ಅದಕ್ಕೆ ಎಂಡ್ ಪಾಯಿಂಟ್ ಇರಲ್ಲ, ಈ ರೀತಿ ಎಂಡ್ ಪಾಯಿಂಟ್ ಇರಲ್ಲ. ಲೈನ್ ಅಂದ್ರೆ ಈ ರೀತಿ ಎಂಡ್ ಪಾಯಿಂಟ್ ಇರಲ್ಲ. ಈ ಕಡೆನಾರು ಎಷ್ಟು ಉದ್ದನಾರು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿ, ಈ ಕಡೆನಾರು ಎಷ್ಟು ಉದ್ದನಾರು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿ. ಸೊ ಅದಕ್ಕೆ ಎಂಡ್ ಪಾಯಿಂಟ್ ಅನ್ನೋದೇ ಇಲ್ಲ ಆಯ್ತಾ. ಕೊನೆ ಮೊದಲಿಲ್ಲ ಅಂತ ಯಾವುದೋ ಒಂದು ಹಾಡು ಬರುತ್ತೆ ನೋಡಿ ಕನ್ನಡ ಫಿಲಮಲ್ಲಿ, ಕೊನೆ ಮೊದಲಿಲ್ಲ ಅಂತ ಆಯ್ತಾ. ಇದಕ್ಕೆ ಕೊನೆ ಮೊದಲು ಯಾವುದು ಇರಲ್ಲ ಲೈನ್ ಅಂದ್ರೆ ಆಯ್ತಾ. ಇನ್ಫೈನೈಟ್, ಎಷ್ಟು ಉದ್ದನಾರು ಎಳ್ಕೊಂಡು ಹೋಗಿ, ಈ ಕಡೆ ಎಷ್ಟು ಉದ್ದನಾರು ಎಳ್ಕೊ ಹೋಗಿ. ಇನ್ಫೈನೈಟ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಅನಂತವಾಗಿರು ಅಂತ ಹೇಳ್ತಾರೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಹೇಳ್ತಾರಲ್ಲ, ಅನಂತವಾಗಿರುವಂತ. ಓ ನನ್ನ ಚೇತನ ಹಾಗೂ ನೀ ನಿಕೇತನ, ಪೂರ್ತಿ ಹೇಳಕ್ ಬರ್ತಾ ಇಲ್ಲ, ಮರ್ತೋಗಿದೆ ಆಯ್ತಾ. ಕೊನೆಯಲ್ಲಿ ಒಂದು ಲೈನ್ ಬರ್ತೇವೆ, ಅನಂತವಾಗಿರುವಂತ. ಅನಂತ ಅಂದ್ರೆ ಎಷ್ಟು ಉದ್ದನಾರು ಇರ್ಬೋದು ಅಂತ, ಎಂಡೇ ಇಲ್ಲ, ಕೊನೆನೇ ಇಲ್ಲ ಅಂತ ಅರ್ಥ ಆಯ್ತಾ. ಸೊ ಕ್ವಶನ್ ನಂಬರ್ 1ಗೆ ಆಪ್ಷನ್ ಇರುತ್ತೆ, ಆಪ್ಷನ್ ಸಿ ಆಗಿರುತ್ತೆ. ಇದ್ದೆಲ್ಲ ರಾಂಗ್ ಇದೆ ಆಯ್ತಾ. ಅದನ್ನೆಲ್ಲ ಅಪ್ಪನ ರಾಂಗ್ ಇರೋದೆಲ್ಲ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಕ್ವಶನ್ ನಂಬರ್ 1ಗೆ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಅದ್ರಲ್ಲಿ ಯಾವ ಆಪ್ಷನ್ ಇನ್ಕರೆಕ್ಟ್, ಸರಿಯಾಗಿಲ್ಲ ಅಂತ ಕೇಳಿದೆ ಆಯ್ತಾ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ. ಫಸ್ಟ್ ಏನಿದೆ, ಎ ರೇ ಆಸ್ ಒನ್ ಎಂಡ್ ಪಾಯಿಂಟ್, ಅದು ಸರಿ ಇದೆ ಆಯ್ತಾ. ಒಂದು ರೇ ಇದ್ರೆ ಅದಕ್ಕೆ ಒಂದು ಎಂಡ್ ಪಾಯಿಂಟ್ ಇರುತ್ತೆ. ಈ ತರ ಯಾವ್ದಾದ್ರು ಒಂದು ಕಿರಣ ಇದ್ರೆ ಆಯ್ತಾ, ಅದಕ್ಕೆ ಒಂದು ಎಂಡ್ ಪಾಯಿಂಟ್ ಇರುತ್ತೆ ಆಯ್ತಾ. ಕಿರಣ ಇದ್ರೆ ಅದಕ್ಕೆ ಒಂದು ಎಂಡ್ ಪಾಯಿಂಟ್ ಇರುತ್ತೆ, ಯಾವ ಡೈರೆಕ್ಷನ್ ಇರ್ಬೋದು. ಈ ತರ ಒಂದು ರೇ ಇದ್ರೆ ಅದಕ್ಕೆ ಒಂದು ಮಾತ್ರ ಎಂಡ್ ಪಾಯಿಂಟ್ ಇರುತ್ತೆ ಆಯ್ತಾ. ಅದು ಆಪ್ಷನ್ ಸರಿ ಇದೆ, ಆಪ್ಷನ್ ಎ ಸರಿ ಇದೆ. ನೆಕ್ಸ್ಟ್ ಆಪ್ಷನ್ ಬಿ, ಈ ಲೈನ್ ಸೆಗ್ಮೆಂಟ್ ಆಸ್ 2 ಎಂಡ್ ಪಾಯಿಂಟ್ ಆಯ್ತಾ. ರೇಖಾಖಂಡ ಅಂತ ಹೇಳ್ತಾರೆ. ಲೈನ್ ಸೆಗ್ಮೆಂಟ್ ಅಂದ್ರೆ ಕನ್ನಡದಲ್ಲಿ ರೇಖಾಖಂಡ ಅಂತ ಆಯ್ತಾ. ಲೈನ್ ಸೆಗ್ಮೆಂಟ್ ಅಂದ್ರೆ ಕನ್ನಡದಲ್ಲಿ ರೇಖಾಖಂಡ ಅಂತ. ಅದಕ್ಕೆ 2 ಎಂಡ್ ಪಾಯಿಂಟ್ ಇರುತ್ತೆ ಆಯ್ತಾ. ಒಂದು ದೊಡ್ಡ ಲೈನ್ ಅಲ್ಲಿ ಒಂದು ಪೀಸ್ ನ ನಾವು ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಒಂದು ದೊಡ್ಡ ಲೈನ್ ಇರುತ್ತೆ, ದೊಡ್ಡ ಲೈನ್ ಅಲ್ಲಿ ಒಂದು ಪೀಸ್ ನ ನಾವು ರೇಖಾಖಂಡ ಅಂತ ಕರಿತೀವಿ ಕನ್ನಡದಲ್ಲಿ. ಇಂಗ್ಲಿಷ್ ಅಲ್ಲಿ ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ ಆಯ್ತಾ. ಇದನ್ನ ಇಂಗ್ಲಿಷ್ ಅಲ್ಲಿ ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ, ಕನ್ನಡದಲ್ಲಿ ರೇಖಾಖಂಡ ಅಂತ ಕರಿತೀವಿ ಆಯ್ತಾ. ಲೈನ್ ಸೆಗ್ಮೆಂಟ್ ಅಂದ್ರೆ ಅದಕ್ಕೆ ಎಂಡ್ ಪಾಯಿಂಟ್ ಇರುತ್ತೆ, ಎಂಡ್ ಪಾಯಿಂಟ್ ಇದ್ರೆ ಅದನ್ನ ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಲೈನ್ ಅಂದ್ರೆ ಏನು, ಲೈನ್ಗೆ ಎಂಡ್ ಪಾಯಿಂಟ್ ಇರಲ್ಲ ಆಯ್ತಾ, ತಳ ಬುಡ ಇರಲ್ಲ ಆಯ್ತಾ, ಕೊನೆ ಮೊದಲು ಇರಲ್ಲ, ಎಷ್ಟು ಉದ್ದ ಬೇಕಾದ್ರೂ ಇರ್ಬೋದು, ಅದನ್ನ ಲೈನ್ ಅಂತ ಕರಿತೀವಿ. ಲೈನ್ ಸೆಗ್ಮೆಂಟ್ ಅಂದ್ರೆ ಅದಕ್ಕೆ ಎಂಡ್ ಪಾಯಿಂಟ್ ಇರುತ್ತೆ. ಲೈನ್ ಸೆಗ್ಮೆಂಟ್ ಅಂದ್ರೆ ಅದಕ್ಕೆ ಎಂಡ್ ಪಾಯಿಂಟ್ ಇರುತ್ತೆ, ಈ ರೀತಿ ಎಂಡ್ ಪಾಯಿಂಟ್ ಇರುತ್ತೆ. ಇದನ್ನ ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ ಆಯ್ತಾ. ಲೈನ್ ಸೆಗ್ಮೆಂಟ್ ಅಂದ್ರೆ ಈ ರೀತಿ ಎಂಡ್ ಪಾಯಿಂಟ್ ಇರುತ್ತೆ. ಎಂಡ್ ಎರಡು ಕಡೆ ಎಂಡ್ ಪಾಯಿಂಟ್ ಇದ್ರೆ ಅದನ್ನ ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ, ಕನ್ನಡದಲ್ಲಿ ರೇಖಾಖಂಡ ಅಂತ ಕರಿತೀವಿ. ಒಂದೇ ಒಂದು ಪಾಯಿಂಟ್ ಅಲ್ಲಿ ಎಂಡ್ ಪಾಯಿಂಟ್ ಇದ್ರೆ ಅದನ್ನ ರೇಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಕಿರಣಗಳು ಅಂತ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ಸಿ, ಎ ಲೈನ್ ಆಸ್ ನೋ ಎಂಡ್ ಪಾಯಿಂಟ್, ಅದು ಕರೆಕ್ಟ್ ಆಗಿದೆ. ಲೈನ್ಗೆ ಎಂಡ್ ಪಾಯಿಂಟ್ ಅನ್ನೋದೇ ಇಲ್ಲ, ಆಪ್ಷನ್ ಸಿ. ಲೈನ್ಗೆ ಎಂಡ್ ಪಾಯಿಂಟ್ ಅನ್ನೋದೇ ಇಲ್ಲ, ಎಷ್ಟುದ್ದನಾರು ಹೋಗ್ಬೋದು, ಆ ಕಡೆನಾರು ಎಷ್ಟುದ್ದ ಹೋಗ್ಬೋದು, ಈ ಕಡೆನಾರು ಎಷ್ಟುದ್ದನಾರು ಹೋಗ್ಬೋದು ಆಯ್ತಾ. ಆಪ್ಷನ್ ಸಿನು ಕರೆಕ್ಟ್ ಇದೆ. ಅದಕ್ಕೆ ಅನಂತವಾಗಿರುತ್ತೆ, ಎಂಡ್ ಪಾಯಿಂಟ್ ಅನ್ನೋದೇ ಇರೋದಿಲ್ಲ. ಲೈನ್ ಅಂದ್ರೆ, ಲೈನ್ ಸೆಗ್ಮೆಂಟ್ ಅಂದ್ರೆ ಎಂಡ್ ಪಾಯಿಂಟ್ ಇರುತ್ತೆ. ರೇ ಅಂದ್ರೆ ಒಂದೇ ಒಂದು ಎಂಡ್ ಪಾಯಿಂಟ್ ಇರುತ್ತೆ, ಕಿರಣ ಅಂದ್ರೆ ಒಂದೇ ಒಂದು ಎಂಡ್ ಪಾಯಿಂಟ್ ಇರುತ್ತೆ. ನೆಕ್ಸ್ಟ್ ಆಪ್ಷನ್ ಡಿ, ಎ ಲೈನ್ ಸೆಗ್ಮೆಂಟ್ ಆಸ್ ನೋ ಎಂಡ್ ಪಾಯಿಂಟ್, ಅದು ರಾಂಗ್ ಇದೆ. ಆಪ್ಷನ್ ಡಿ ರಾಂಗ್ ಇದೆ, ಅದು ತಪ್ಪಿದೆ ಆಯ್ತಾ. ಆಪ್ಷನ್ ಡಿ ರಾಂಗ್ ಇದೆ. ಲೈನ್ ಸೆಗ್ಮೆಂಟ್ ಆಸ್ ನೋ ಎಂಡ್ ಪಾಯಿಂಟ್, ಒಂದು ರೇಖಾಖಂಡಕ್ಕೆ ಅಂತ್ಯ ಬಿಂದುಗಳನ್ನು ಹೊಂದಿಲ್ಲ ಅಂತ ಕೇಳಿದ್ದೇನೆ ಆಯ್ತಾ. ಆಕ್ಚುಲಿ ಲೈನ್ ಸೆಗ್ಮೆಂಟ್ ಅಂದ್ರೆ 2 ಎಂಡ್ ಪಾಯಿಂಟ್ ಇರಬೇಕು, ರೇಖಾಖಂಡ ಅಂದ್ರೆ ಆ ಕಡೆ ಈ ಕಡೆ ಎಂಡ್ ಪಾಯಿಂಟ್ ಇರಬೇಕು. ಅಂತ್ಯ ಬಿಂದು ಇದ್ರೆ ಅದನ್ನ ಲೈನ್ ಸೆಗ್ಮೆಂಟ್ ಅಥವಾ ರೇಖಾಖಂಡ ಅಂತ ಕರಿತೀವಿ ಆಯ್ತಾ. ಇದರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ಇನ್ಕರೆಕ್ಟ್ ಆಪ್ಷನ್ ಅಂದ್ರೆ ಆಪ್ಷನ್ ಡಿ ಆಗುತ್ತೆ. ಆಪ್ಷನ್ ಡಿ ಇನ್ಕರೆಕ್ಟ್ ಇದೆ, ಇದು ತಪ್ಪು ಸ್ಟೇಟ್ಮೆಂಟ್ ಆಯ್ತಾ. ಕ್ವಶನ್ ನಂಬರ್ 2ಗೆ ಆಪ್ಷನ್ ಡಿ.
ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ಏನ್ ಕೇಳಿದ್ದೇನೆ ಅಂದ್ರೆ, ಒಂದು ಲೈನು 90 ಡಿಗ್ರಿ ಮತ್ತೆ 180 ಡಿಗ್ರಿ ಮಧ್ಯೆ ಇದ್ರೆ ಅದನ್ನ ಯಾವ ಲೈನ್ ಅಂತ ಕರೀತಾರೆ ಅಂತ. ಯಾವುದೋ ಒಂದು ಲೈನ್ ಇದೆಯಂತೆ, ಆ ಲೈನು 90 ಮತ್ತೆ 180 ಡಿಗ್ರಿ ಮಧ್ಯೆ ಇದೆಯಂತೆ. 90 ಮತ್ತೆ 180 ಡಿಗ್ರಿ ಮಧ್ಯೆ ಇದೆಯಂತೆ. ಈ ತರ ಲೈನ್ ಇದ್ರೆ ಅದನ್ನ ಯಾವ ಆಂಗಲ್ ಅಂತ ಕರೀತಾರೆ ಆಯ್ತಾ. ಇದು 0 ಡಿಗ್ರಿ ಇರುತ್ತೆ, 90 180, ಇದು 270 ಡಿಗ್ರಿ ಇರುತ್ತೆ ಆಯ್ತಾ. ಲೈನ್ ಅಂದ್ರೆ ಇದು ಆರಿಜಿನ್. ಈ ತರ ಯಾವುದೋ ಒಂದು ಲೈನ್ ಇದೆ. ಈ ಲೈನ್ 90 ಡಿಗ್ರಿ ಮತ್ತೆ 180 ಡಿಗ್ರಿ ಮಧ್ಯೆ ಇದ್ರೆ ಇದನ್ನ ಯಾವ ಆಂಗಲ್ ಅಂತ ಕರೀತಾರೆ? ಇದನ್ನ ಯಾವ ಆಂಗಲ್ ಅಂತ ಕರೀತಾರೆ ನೋಡಿ, ಗೊತ್ತಾಗುತ್ತೆ ಅಣ್ಣ. ಏನದು, ಯಾವುದೋ ಒಂದು ಚೇರ್ ಬರುತ್ತಲ್ಲ, ರೆಸ್ಟಿಂಗ್ ಚೇರ್ ಅಂತ ಬರುತ್ತಲ್ಲ ಬೀಚಲ್ಲಿ, ಏರ್ಪೋರ್ಟ್ ಎಲ್ಲ ಇರುತ್ತೆ ಆಯ್ತಾ. ಆ ಚೇರಲ್ಲಿ ಈ ರೀತಿ ರೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ. ಆ ತರ ಇದ್ರೆ ಏನಂತಾರೆ, ಇದನ್ನ ಅಬ್ಟ್ಯೂಸ್ ಆಂಗಲ್ ಅಂತ ಕರೀತಾರೆ. ಈ ತರ ಇದ್ರೆ ಅಬ್ಟ್ಯೂಸ್ ಆಂಗಲ್. ಅಬ್ಟ್ಯೂಸ್ ಕನ್ನಡದಲ್ಲಿ ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಕರೀತಾರೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 3ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಏನ್ ಕೊಟ್ಟಿದ್ದಾರೆ ಅಂದ್ರೆ, ಯಾವ್ದಾದ್ರು ಒಂದು ಲೈನು 180 ಡಿಗ್ರಿಗಿಂತ ಜಾಸ್ತಿ ಇರಬೇಕು ಮತ್ತೆ 360 ಡಿಗ್ರಿಗಿಂತ ಕಡಿಮೆ ಇರಬೇಕು ಆಯ್ತಾ. 0 ಡಿಗ್ರಿ ಅಂದ್ರೆ ಅದನ್ನ 360 ಡಿಗ್ರಿ ಅಂತಾನು ಬರ್ಕೋಬಹುದು. ಒಂದು ರೌಂಡ್ ಹಿಂಗ್ ಬಳಸ್ಕೊಂಡ್ಬಂದ್ರೆ, ಒಂದು ರೌಂಡ್ ಈ ತರ ಬಳಸ್ಕೊಂಡ್ಬಂದ್ರೆ ಇದನ್ನ 360 ಡಿಗ್ರಿ ಅಂತ ಬೇಕಾದ್ರೂ ಬರ್ಕೋಬಹುದು ಆಯ್ತಾ. ಕ್ವಶನ್ ಏನ್ ಕೇಳಿದೆ, ಒಂದು ಲೈನ್ 180 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 360 ಡಿಗ್ರಿಗಿಂತ ಕಡಿಮೆ ಇರಬೇಕು. ಇಲ್ಲೆಲ್ಲಾರ ಬಂದ್ರೆ ಲೈನ್ ಆಯ್ತಾ, ಈ ರೀತಿ ಎಲ್ಲಾರು ಒಂದು ಲೈನ್ ಬಂದ್ರೆ ಅದನ್ನ ಯಾವ ಆಂಗಲ್ ಅಂತ ಕರೀತಾರೆ ಆಯ್ತಾ. ಈ ರೀತಿ ಒಂದು ಆಂಗಲ್ ಇದ್ರೆ ಇದನ್ನ ಯಾವ ಆಂಗಲ್ ಅಂತ ಕರೀತಾರೆ ಅಂತ ಕೇಳಿದೆ. ನಮ್ಗೆಲ್ಲ ಗೊತ್ತಿದೆ, ಇದು ರಿಫ್ಲೆಕ್ಸ್ ಆಂಗಲ್ ಆಯ್ತಾ. ರಿಫ್ಲೆಕ್ಸ್ ಆಂಗಲ್ ಕನ್ನಡದಲ್ಲಿ ಸರಳಾಧಿಕ ಕೋನ ಅಂತ ಕರೀತಾರೆ. 180 ಡಿಗ್ರಿಗಿಂತ ಜಾಸ್ತಿ, 360 ಡಿಗ್ರಿಗಿಂತ ಕಡಿಮೆ ಇದ್ರೆ ರಿಫ್ಲೆಕ್ಸ್ ಅಥವಾ ಸರಳಾಧಿಕ ಕೋನ ಅಂತ ಕರೀತಾರೆ. ಆಪ್ಷನ್ ಏನ್ ಬರುತ್ತೆ ಕ್ವಶನ್ ನಂಬರ್ 4ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಯಾವ್ದಾದ್ರು ಒಂದು ಲೈನ್ ಅಥವಾ ಒಂದು ಆಂಗಲ್ 180 ಡಿಗ್ರಿ ಇದ್ರೆ ಅದನ್ನ ಯಾವ ಆಂಗಲ್ ಅಂತ ಕರೀತಾರೆ ಅಂತ ಕೇಳಿದ್ರೆ ಆಯ್ತಾ. ನೋಡಿ, ಇದು 0, ಇದು 180. ಯಾವ್ದಾರ ಒಂದು ಆಂಗಲ್ ಅಥವಾ ಒಂದು ಲೈನ್ ಈ ತರ ಇದ್ರೆ ಆಯ್ತಾ, ಈ ತರ ಇದ್ರೆ ಇದನ್ನ ಯಾವ ಆಂಗಲ್ ಅಂತ ಕರೀತಾರೆ ಆಯ್ತಾ. ಇದನ್ನ ಯಾವ ಆಂಗಲ್ ಅಂತ ಕರೀತಾರೆ? ಇದನ್ನ ಸ್ಟ್ರೈಟ್ ಆಂಗಲ್. 180 ಡಿಗ್ರಿ ಇದ್ರೆ ಸ್ಟ್ರೈಟ್ ಆಂಗಲ್, ಕನ್ನಡದಲ್ಲಿ ಸರಳ ಕೋನ ಅಂತ ಕರೀತಾರೆ ಆಯ್ತಾ. ಹಿಂಗೆ ಕುಂಭಕರ್ಣ ತರ ಮಲಗಿದ್ರೆ ಇದನ್ನ ಸ್ಟ್ರೈಟ್ ಆಂಗಲ್ ಅಥವಾ ಸರಳ ಕೋನ ಅಂತ ಕರೀತಾರೆ. ಆಪ್ಷನ್ ಏನ್ ಬರುತ್ತೆ ಕ್ವಶನ್ ನಂಬರ್ 5ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ಏನ್ ಕೇಳಿದ್ರೆ ಅಂದ್ರೆ, ಕಂಪ್ಲೀಟ್ ಆಂಗಲ್ ಅಂದ್ರೆ ಏನು, ಪೂರ್ಣ ಕೋನದ ಅಳತೆ ಎಷ್ಟು, ಕಂಪ್ಲೀಟ್ ಆಂಗಲ್ ಅಥವಾ ಪೂರ್ಣ ಕೋನ ಅಂದ್ರೆ ಏನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಏನು ಕಂಪ್ಲೀಟ್ ಆಂಗಲ್ ಅಂದ್ರೆ, ಈ ರೀತಿ ಒಂದು ಲೈನ್ ಇರುತ್ತೆ ಆಯ್ತಾ. ಇದು 360 ಡಿಗ್ರಿ ಹಿಂಗೆ ತಿರುಕೋ ಬಂದು ವಾಪಸ್ ಇಲ್ಲೇ ಬಂದು ಕೂತ್ಕೊಂಡ್ರೆ, 360 ಡಿಗ್ರಿ ಹಿಂಗೆ ತಿರುಕೋ ಬಂದು ವಾಪಸ್ ಹಿಂಗೆ ಬಂದು ಕೂತ್ಕೊಂಡ್ರೆ ಅದನ್ನ ಏನಂತಾರೆ ಕಂಪ್ಲೀಟ್ ಆಂಗಲ್ ಅಥವಾ ಕನ್ನಡದಲ್ಲಿ ಪೂರ್ಣ ಕೋನ ಅಂತ ಹೇಳ್ತೀವಿ, ಪೂರ್ಣ ಕೋನ ಅಂತ ಕರಿತೀವಿ. ಈ ರೀತಿ ಇರಬೇಕು ಆಯ್ತಾ. ಆಪ್ಷನ್ ಏನ್ ಬರುತ್ತೆ ಇದಕ್ಕೆ, ಆಪ್ಷನ್ ಡಿ ಬರುತ್ತೆ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಚೆನ್ನಾಗಿದೆ ಇದು. ಈ ರೀತಿ ಯಾವುದೋ ಒಂದು ಆಂಗಲ್ ಇರುತ್ತೆ, 0 ಇಂದ ಶುರು ಆಗುತ್ತೆ, 0 ಇಂದ ಶುರುವಾಗಿ ನಿಧಾನಕ್ಕೆ ಹೋಗೋಣ. ಇದು ಈ ರೀತಿ 90 ಡಿಗ್ರಿ ಆಗುತ್ತೆ, ಅದಾದ್ಮೇಲೆ 180 ಡಿಗ್ರಿ ಆಗುತ್ತೆ, ಈ ರೀತಿ 180 ಡಿಗ್ರಿ ಆಗುತ್ತೆ, ಅದಾದ್ಮೇಲೆ 270 ಡಿಗ್ರಿ ಆಗುತ್ತೆ. 270 ಡಿಗ್ರಿ ಇದು 270 ಡಿಗ್ರಿ ಆಗುತ್ತೆ. ಪುನಃ ಅದಾದ್ಮೇಲೆ ಬಂದು ವಾಪಸ್ಸು 0 ಬಂದು ನಿಂತ್ಕೊಳ್ಳುತ್ತೆ ಆಯ್ತಾ. ಈ ರೀತಿ ಒಂದು ಕಂಪ್ಲೀಟ್ ಆಂಗಲ್ ಏನಾರ ಇದ್ರೆ ಅದನ್ನ 360 ಡಿಗ್ರಿ ಅಂತ ಕರೀತಾರೆ. ಕನ್ನಡದಲ್ಲಿ ಪೂರ್ಣ ಕೋನ, ಇಂಗ್ಲಿಷಲ್ಲಿ ಕಂಪ್ಲೀಟ್ ಆಂಗಲ್ ಅಂತ ಕರೀತಾರೆ, ಅಥವಾ ಫುಲ್ ರೊಟೇಷನ್ ಅಂತಾನು ಕರೀತಾರೆ. ಕ್ವಶನ್ ನಂಬರ್ 6ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಅಲ್ಲಿ ಈ ರೀತಿ ಒಂದು ಜಾಮೆಟ್ರಿ ಕೊಟ್ಟಿದ್ದಾರೆ. ಈ ರೀತಿ ಒಂದು ಜಾಮೆಟ್ರಿ ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಲೈನ್ ಸೆಗ್ಮೆಂಟ್ ಇದೆ, ಎಷ್ಟು ರೇಖಾಖಂಡಗಳಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ನೋಡಿ, ಫಸ್ಟ್ ಇಲ್ಲಿಂದ ಇಲ್ಲಿಗೆ ಪಿ ಮತ್ತೆ ಕ್ಯೂ ಒಂದು ಲೈನ್ ಸೆಗ್ಮೆಂಟ್ ಆಯ್ತು. ನೆಕ್ಸ್ಟ್ ಕ್ಯೂ ಮತ್ತೆ ಆರ್ ಇದೊಂದು ಲೈನ್ ಸೆಗ್ಮೆಂಟ್ ಆಯ್ತು, ಕ್ಯೂ ಆರು. ಅದಾದ್ಮೇಲೆ 6 ಮತ್ತೆ ಎಸ್ ಇದೊಂದು ಲೈನ್ ಸೆಗ್ಮೆಂಟ್ ಆಯ್ತು ಆಯ್ತಾ. ಪಿ ಮತ್ತೆ ಕ್ಯೂ ಒಂದು ಲೈನ್ ಸೆಗ್ಮೆಂಟು, ಕ್ಯೂ ಮತ್ತೆ ಆರು ಇನ್ನೊಂದು ಲೈನ್ ಸೆಗ್ಮೆಂಟು, ಆರ್ ಮತ್ತೆ ಎಸ್ ಇನ್ನೊಂದು ಲೈನ್ ಸೆಗ್ಮೆಂಟ್ ಆಯ್ತಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪಿ ಇಂದ ಆರ್ ವರೆಗೆ
ಪಿ ಇಂದ ಆರ್ ವರೆಗೆ ಒಂದು ಲೈನ್ ಸೆಗ್ಮೆಂಟ್ ಇದೆ. ಅಕಸ್ಮಾತ್ ಇದನ್ನೇನ ಕನ್ಸಿಡರ್ ಮಾಡಿದ್ರೆ ಪಿ ಇಂದ ಆರ್ ವರೆಗೆ ಒಂದು ಲೈನ್ ಸೆಗ್ಮೆಂಟ್ ಇದೆ. ಅದಾದ್ಮೇಲೆ ಪಿ ಇಂದ ಎಸ್ ವರೆಗೆ, ಪಿ ಇಂದ ಎಸ್ ವರೆಗೆ ಆಯ್ತಾ, ಪಿ ಇಂದ ಎಸ್ ವರೆಗೆ ಇನ್ನೊಂದು ಲೈನ್ ಸೆಗ್ಮೆಂಟ್ ಇದೆ. ಪಿ ಇಂದ ಎಸ್ ವರೆಗೆ ಇನ್ನೊಂದು ಲೈನ್ ಸೆಗ್ಮೆಂಟ್ ಇದೆ. ಆಯ್ತಾ, ಫಸ್ಟ್ ಇದನ್ನ ಇಷ್ಟು ಮಾತ್ರ ತಗೊಂಡ್ರೆ ಪಿ ಮತ್ತೆ ಆರು ಒಂದು ಲೈನ್ ಸೆಗ್ಮೆಂಟು. ನೆಕ್ಸ್ಟ್ ಮತ್ತೆ ಪಿ ಮತ್ತೆ ಎಸ್, ಪಿ ಮತ್ತೆ ಎಸ್ ಇನ್ನೊಂದು ಲೈನ್ ಸೆಗ್ಮೆಂಟ್. ಆಯ್ತಾ, ಪಿ ಮತ್ತೆ ಆರು ಒಂದು ಲೈನ್ ಸೆಗ್ಮೆಂಟು, ಪಿ ಮತ್ತೆ ಎಸ್ ಇನ್ನೊಂದು ಲೈನ್ ಸೆಗ್ಮೆಂಟು. ಆಯ್ತಾ, ಅದಾದ್ಮೇಲೆ ಇನ್ನೊಂದು ಕ್ಯೂ ಮತ್ತೆ ಎಸ್ ಇದೆ ನೋಡಿ, ಕ್ಯೂ ಮತ್ತೆ ಎಸ್ ಇದೊಂದು ಲೈನ್ ಸೆಗ್ಮೆಂಟ್ ಆಗುತ್ತೆ. ಕ್ಯೂ ಇಂದ ಎಸ್ ವರ್ಗೆ, ಕ್ಯೂ ಇಂದ ಎಸ್ ವರ್ಗೆ, ಕ್ಯೂ ಇಂದ ಎಸ್ ವರ್ಗೆ ಇನ್ನೊಂದು ಲೈನ್ ಸೆಗ್ಮೆಂಟ್ ಆಗುತ್ತೆ. ಆಯ್ತಾ, ಟೋಟಲ್ ಆಗಿ 1 2 3 4 5 6 ಟೋಟಲ್ ಆಗಿ ಎಷ್ಟು ಲೈನ್ ಸೆಗ್ಮೆಂಟ್ ಇದೆ? ಟೋಟಲ್ ಆಗಿ 6 ಲೈನ್ ಸೆಗ್ಮೆಂಟ್ ಇದೆ, ಅಥವಾ ಕನ್ನಡದಲ್ಲಿ 6 ರೇಖಾಖಂಡಗಳಿವೆ. ಆಪ್ಷನ್ ಏನ್ ಬರುತ್ತೆ? ಕ್ವಶನ್ ನಂಬರ್ 7ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ಹೌ ಮೆನಿ ಲೈನ್ ಕ್ಯಾನ್ ಪಾಸ್ ಥ್ರೂ 2 ಗಿವನ್ ಪಾಯಿಂಟ್? ಕೊಟ್ಟಿರುವ 2 ಬಿಂದುಗಳ ಮೂಲಕ ಎಷ್ಟು ಲೈನು ಹಾದು ಹೋಗುತ್ತದೆ ಅಂತ ಕೇಳಿದ್ರೆ. ಆಯ್ತಾ, ಈ ರೀತಿ 2 ಪಾಯಿಂಟ್ ಕೊಟ್ರೆ ಎಷ್ಟು ಲೈನ್ ಹಾದು ಹೋಗಕ್ಕೆ ಸಾಧ್ಯ? ಆಯ್ತಾ, ಈ ರೀತಿ ಒಂದು ಪಾಯಿಂಟ್ ಕೊಟ್ರೆ ಎಷ್ಟು ಲೈನ್ ಹಾದು ಹೋಗಕ್ಕೆ ಸಾಧ್ಯ? ಎಷ್ಟು ಲೈನ್ ಪಾಸ್ ಆಗುತ್ತೆ? ಒಂದೇ ಒಂದು ಲೈನ್ ಪಾಸ್ ಆಗಕ್ಕೆ ಸಾಧ್ಯ. ಈ ರೀತಿ 2 ಪಾಯಿಂಟ್ ಮುಖಾಂತರ ಒಂದೇ ಒಂದು ಲೈನ್ ಪಾಸ್ ಆಗಕ್ಕೆ ಸಾಧ್ಯ ಇದೆ. ಆಯ್ತಾ, ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಬಿ ಬರುತ್ತೆ. ಆಯ್ತಾ, ಕ್ವಶನ್ ನಂಬರ್ 8ಗೆ ಆಪ್ಷನ್ ಬಿ ಬರುತ್ತೆ. ಈಗ ಇನ್ನೊಂದು ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಕಸ್ಮಾತ್ ಒಂದೇ ಒಂದು ಪಾಯಿಂಟ್ ಕೊಟ್ರೆ ಅದ್ರ ಮುಖಾಂತರ ಎಷ್ಟು ಲೈನ್ ಪಾಸ್ ಆಗ್ಬೋದು? ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಕಸ್ಮಾತ್ ಒಂದೇ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ, ಈ ರೀತಿ ಒಂದೇ ಒಂದು ಪಾಯಿಂಟ್ ಕೊಟ್ಟಿರ್ತಾನೆ. ಒಂದೇ ಒಂದು ಪಾಯಿಂಟ್ ಕೊಟ್ಟರೆ ಅದ್ರ ಮುಖಾಂತರ ಎಷ್ಟು ಲೈನ್ ಪಾಸ್ ಮಾಡ್ಬೋದು ನೋಡಿ, ಎಷ್ಟು ಲೈನ್ ಆದ್ರೂ ಪಾಸ್ ಮಾಡ್ಬೋದು ನೀವು. ಆಯ್ತಾ, ಒಂದೇ ಒಂದು ಪಾಯಿಂಟ್ ಕೊಟ್ರೆ ಅದ್ರ ಮುಖಾಂತರ ಎಷ್ಟು ಲೈನ್ ಬೇಕಾದ್ರೂ ಪಾಸ್ ಮಾಡ್ಬೋದು. ಆಯ್ತಾ, ಅನಂತ. ಆಯ್ತಾ, ಎಣಿಸಲು ಸಾಧ್ಯವಿಲ್ಲ ಅಷ್ಟು ಲೈನ್ಗಳನ್ನ ಪಾಸ್ ಮಾಡ್ಬೋದು. ಇಂಗ್ಲಿಷಲ್ಲಿ ಇನ್ಫೈನೈಟ್ ಅಂತ ಹೇಳ್ತಾರೆ. ಆಯ್ತಾ, ಇದನ್ನು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಕ್ವಶನ್ ಈ ರೀತಿ ಬರುತ್ತೆ ಎಕ್ಸಾಮ್ ಅಲ್ಲಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 ಅಲ್ಲಿ ಒಂದು ಕಾಂಪ್ಲಿಮೆಂಟರಿ ಆಂಗಲ್ ಕೊಟ್ಬಿಟ್ಟು ಇನ್ನೊಂದು ಕಾಂಪ್ಲಿಮೆಂಟರಿ ಆಂಗಲ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ ಕನ್ನಡದಲ್ಲಿ. ಕ್ವಶನ್ ನಂಬರ್ 9 ಅಲ್ಲಿ ಒಂದು ಪೂರಕ ಕೋನ ಕೊಟ್ಬಿಟ್ಟು ಇನ್ನೊಂದು ಪೂರಕ ಕೋನನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾರೆ. ಆಯ್ತಾ, ಕಾಂಪ್ಲಿಮೆಂಟರಿ ಆಂಗಲ್ ಅಂದ್ರೆ ಏನು ಡೆಫಿನೇಷನ್? ಕಾಂಪ್ಲಿಮೆಂಟರಿ ಆಂಗಲ್ ಅಂದ್ರೆ ಏನು ಡೆಫಿನೇಷನ್? ಕಾಂಪ್ಲಿಮೆಂಟರಿ ಆಂಗಲ್ ಅಥವಾ ಪೂರಕ ಕೋನ ಅಂದ್ರೆ ಯಾವ್ದಾದ್ರು 2 ಆಂಗಲ್ ನ ಆಡ್ ಮಾಡಿದ್ರೆ 90 ಡಿಗ್ರಿ ಬರಬೇಕು. ಯಾವ್ದಾದ್ರು 2 ಆಂಗಲ್ ನ ಆಡ್ ಮಾಡಿದ್ರೆ 90 ಡಿಗ್ರಿ ಬರಬೇಕು. ಆಯ್ತಾ, ಒಂದು ಆಂಗಲ್ ಕೊಟ್ಬಿಟ್ಟು ಇನ್ನೊಂದು ಆಂಗಲ್ ಫೈಂಡ್ ಔಟ್ ಮಾಡಿ ಅಂದ್ರೆ ಏನ್ ಅರ್ಥ? ಆಯ್ತಾ, 90ಲಿ 35ನ ಮೈನಸ್ ಮಾಡಿ, 90ಲಿ 35 ಡಿಗ್ರಿನ ಮೈನಸ್ ಮಾಡಿ ಎಷ್ಟು ಬರುತ್ತೆ ನಮಗೆ? 90ಲಿ 35 ಡಿಗ್ರಿನ ಮೈನಸ್ ಮಾಡಿದ್ರೆ 55 ಡಿಗ್ರಿ ಬರುತ್ತೆ. ಅಷ್ಟೇನೆ. ಒಂದು ಆಂಗಲ್ ಕೊಟ್ಬಿಟ್ಟು ಇನ್ನೊಂದು ಆಂಗಲ್ ಫೈಂಡ್ ಔಟ್ ಮಾಡಿ ಅಂದ್ರೆ ಆಯ್ತಾ, 90ಲಿ 35ನ ಮೈನಸ್ ಮಾಡಿ 55 ಡಿಗ್ರಿ ಬರುತ್ತೆ. ಆಯ್ತಾ, ಇದು ಇನ್ನೊಂದು ಕಾಂಪ್ಲಿಮೆಂಟರಿ ಆಂಗಲ್. ಆಪ್ಷನ್ ಏನ್ ಬರುತ್ತೆ? ಕ್ವಶನ್ ನಂಬರ್ 9ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ನಲ್ಲಿ ಒಂದು ಕಾಂಪ್ಲಿಮೆಂಟರಿ ಆಂಗಲ್ ಕೊಟ್ಬಿಟ್ಟು ಇನ್ನೊಂದು ಕಾಂಪ್ಲಿಮೆಂಟರಿ ಆಂಗಲ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಒಂದು ಕಾಂಪ್ಲಿಮೆಂಟರಿ ಆಂಗಲ್ ಕೊಟ್ಬಿಟ್ಟು ಇನ್ನೊಂದು ಫೈಂಡ್ ಔಟ್ ಮಾಡಿ ಅಂದ್ರೆ ಜಸ್ಟ್ 90 ಡಿಗ್ರಿಯಿಂದ ಮೈನಸ್ ಮಾಡಿ ನಿಮ್ಗೆ ಆನ್ಸರ್ ಸಿಕ್ಕೋಗುತ್ತೆ. ಆಯ್ತಾ, ಒಂದು ಕಾಂಪ್ಲಿಮೆಂಟರಿ ಆಂಗಲ್ ಕೊಟ್ಟಿದ್ದಾನೆ 43 ಡಿಗ್ರಿ ಅಂತ, ಇನ್ನೊಂದು ಫೈಂಡ್ ಔಟ್ ಮಾಡ್ಬೇಕಂತ. ಆಯ್ತಾ, ನಾವು ಆಲ್ರೆಡಿ ಗೊತ್ತಿದೆ ಕಾಂಪ್ಲಿಮೆಂಟರಿ ಆಂಗಲ್ ಪೂರಕ ಕೋನ ಅಂದ್ರೆ 2 ಕೋನನ ಆಡ್ ಮಾಡಿದ್ರೆ 90 ಡಿಗ್ರಿ ಬರಬೇಕು. ಆಯ್ತಾ, ಒಂದು 43 ಇದೆ, ಇನ್ನೊಂದು ಎಷ್ಟಾಗುತ್ತೆ? 90ಲಿ 43ನ ಕಳೆದ್ರೆ ಎಷ್ಟಾಗುತ್ತೆ? 90ಲಿ 43ನ ಕಳೆದ್ರೆ 47 ಡಿಗ್ರಿ ಆಗುತ್ತೆ. ಆಯ್ತಾ, ಇನ್ನೊಂದು ಆಂಗಲ್ ಏನ್ ಬರುತ್ತೆ? ಇನ್ನೊಂದು ಕಾಂಪ್ಲಿಮೆಂಟರಿ ಆಂಗಲ್ 47 ಡಿಗ್ರಿ ಬರುತ್ತೆ. ಆಪ್ಷನ್ ಏನ್ ಬರುತ್ತೆ? ಕ್ವಶನ್ ನಂಬರ್ 10ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಒಂದು ಸಪ್ಲಿಮೆಂಟರಿ ಆಂಗಲ್ ಕೊಟ್ಬಿಟ್ಟು ಇನ್ನೊಂದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಕನ್ನಡದಲ್ಲಿ. ಒಂದು ಪರಿಪೂರಕ ಕೋನ ಕೊಟ್ಬಿಟ್ಟು ಇನ್ನೊಂದು ಆಂಗಲ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ನಮ್ಗೆ ಏನಿದೆ ಕಾನ್ಸೆಪ್ಟ್? ಸಪ್ಲಿಮೆಂಟರಿ ಅಥವಾ ಪರಿಪೂರಕ ಕೋನ ಅಂದ್ರೆ 2 ಆಂಗಲ್ ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಆಯ್ತಾ, ಯಾವ್ದಾದ್ರು 2 ಆಂಗಲ್ ನ ಆಡ್ ಮಾಡಿದ್ರೆ 180 ಡಿಗ್ರಿ ಬಂದ್ರೆ ಅದನ್ನ ಸಪ್ಲಿಮೆಂಟರಿ ಆಂಗಲ್ ಅಥವಾ ಪರಿಪೂರಕ ಕೋನ ಅಂತ ಹೇಳ್ತೀವಿ. ಆಯ್ತಾ, ಇದ್ರಲ್ಲೂ ಅಷ್ಟೇ ಒಂದು ಕೊಟ್ಬಿಟ್ಟು ಇನ್ನೊಂದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ. ಸಿಂಪಲ್, ಇದೆಲ್ಲ ಬೇಕೇ ಆಗಿಲ್ಲ. ಫಿಗರು ಗಿಗರ್ ಇದೆಲ್ಲ ಏನು ಬೇಕಾಗಿಲ್ಲ. ಆಯ್ತಾ, ಸಪ್ಲಿಮೆಂಟರಿ ಅಂದ ತಕ್ಷಣ 180 ಡಿಗ್ರಿಲಿ 180 ಡಿಗ್ರಿಲಿ ಕೊಟ್ಟಿರೋ ಆಂಗಲ್ ನ ಮೈನಸ್ ಮಾಡಿ ಅಷ್ಟೇ. ಆಯ್ತಾ, 180 ಡಿಗ್ರಿಲಿ ಕೊಟ್ಟಿರೋ ಆಂಗಲ್ ನ ಮೈನಸ್ ಮಾಡಿ. ಕೊಟ್ಟಿರೋ ಆಂಗಲ್ ನ ಮೈನಸ್ ಮಾಡೋರು ಎಷ್ಟು ಬರುತ್ತೆ? ನಮಗೆ 85 ಡಿಗ್ರಿ ಬರುತ್ತೆ. ಆಯ್ತಾ, ಇನ್ನೊಂದು ಡಿಗ್ರಿ ಏನ್ ಬರುತ್ತೆ? ಒಂದು 95 ಆದ್ರೆ ಇನ್ನೊಂದು 85 ಡಿಗ್ರಿ ಆಗುತ್ತೆ. ಆಯ್ತಾ, ಆಪ್ಷನ್ ಏನ್ ಬರುತ್ತೆ? ಕ್ವಶನ್ ನಂಬರ್ 11ಗೆ ಆಪ್ಷನ್ ಸಿ ಬರುತ್ತೆ. ಆಯ್ತಾ, ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ.
ಎರಡು ಆಂಗಲ್ ಇರುತ್ತೆ, ಎರಡು ಆಂಗಲ್ನ ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಬಂದರೆ ಅದನ್ನು ಕಾಂಪ್ಲಿಮೆಂಟ್ರಿ ಆಂಗಲ್ ಅಂತ ಕರೀತಾರೆ, ಕನ್ನಡದಲ್ಲಿ ಪೂರಕ ಕೋನಗಳು ಅಂತ ಕರೀತಾರೆ. ನೆಕ್ಸ್ಟ್ ಎರಡು ಆಂಗಲ್ ಇರುತ್ತೆ, ಎರಡು ಆಂಗಲ್ನ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬಂದರೆ ಅದನ್ನು ಸಪ್ಲಿಮೆಂಟ್ರಿ ಆಂಗಲ್ ಅಂತ ಕರೀತಾರೆ, ಕನ್ನಡದಲ್ಲಿ ಪರಿಪೂರಕ ಕೋನಗಳು ಅಂತ ಕರೀತಾರೆ. ಸಿಂಪಲ್ ಆಗಿ ಈಗ ಯಾವ್ದಾದ್ರು ಒಂದು ಕಾಂಪ್ಲಿಮೆಂಟ್ರಿ ಆಂಗಲ್ ಕೊಟ್ಬಿಟ್ಟು ಇನ್ನೊಂದು ಆಂಗಲ್ನ ಫೈಂಡ್ ಔಟ್ ಮಾಡಿ ಅಂದರೆ ಸಿಂಪಲ್ 90 ಡಿಗ್ರಿಯಿಂದ ಮೈನಸ್ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. ಅದೇ ರೀತಿ ಒಂದು ಸಪ್ಲಿಮೆಂಟ್ರಿ ಆಂಗಲ್ ಅಥವಾ ಪರಿಪೂರಕ ಕೋನ ಕೊಟ್ಬಿಟ್ಟು ಇನ್ನೊಂದನ್ನ ಫೈಂಡ್ ಔಟ್ ಮಾಡಿ ಅಂದ್ರೆ ಸಿಂಪಲ್ 180 ಡಿಗ್ರಿಲಿ ಕೊಟ್ಟಿರೋ ಆಂಗಲ್ನ ಮೈನಸ್ ಮಾಡಿ ನಿಮಗೆ ಇನ್ನೊಂದು ಆಂಗಲ್ ಸಿಗುತ್ತೆ. ಇಷ್ಟು ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಇದೆಲ್ಲ ಏನು ಸರ್ಕಸೇ ಬೇಕಾಗಿಲ್ಲ ಆಯ್ತಾ, ಡೈರೆಕ್ಟ್ ಆಗಿ ನೀವು ಮೈಂಡಲ್ಲೇ ಮೈನಸ್ ಮಾಡ್ಬಿಟ್ಟು OMR ಶೀಟಲ್ಲಿ ಮಾರ್ಕ್ ಮಾಡ್ಬೋದು. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಅಲ್ಲಿ ಒಂದು ಸಪ್ಲಿಮೆಂಟರಿ ಆಂಗಲ್ ಕೊಟ್ಬಿಟ್ಟು ಇನ್ನೊಂದು ಸಪ್ಲಿಮೆಂಟರಿ ಆಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಕನ್ನಡದಲ್ಲಿ ಒಂದು ಪರಿಪೂರಕ ಕೋನ ಕೊಟ್ಬಿಟ್ಟು ಒಂದು ಪರಿಪೂರಕ ಕೋನ 116 ಡಿಗ್ರಿ ಕೊಟ್ಬಿಟ್ಟು ಇನ್ನೊಂದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ನಮ್ಗೆಲ್ಲ ಗೊತ್ತಿದೆ ಡೆಫಿನೇಷನ್. ಸಪ್ಲಿಮೆಂಟರಿ ಆಂಗಲ್ ಅಥವಾ ಪರಿಪೂರಕ ಕೋನ ಅಂದ್ರೆ ಎರಡು ಆಂಗಲ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು ಆಯ್ತಾ. ಒಂದು ಕೊಟ್ಟಿದ್ರೆ ಇನ್ನೊಂದು ಫೈಂಡ್ ಔಟ್ ಮಾಡ್ಬೇಕಂತ. ಆಸ್ ಸಿಂಪಲ್ ಆಸ್ ದಟ್. 180 ಡಿಗ್ರಿಲಿ 116 ಡಿಗ್ರಿನ ಮೈನಸ್ ಮಾಡಿ ನಮ್ಗೆ ಎಷ್ಟು ಬರುತ್ತೆ? 64 ಡಿಗ್ರಿ ಬರುತ್ತೆ ಆಯ್ತಾ. ಇದು 116 ಆದ್ರೆ ಇದು 64 ಡಿಗ್ರಿ ಬರುತ್ತೆ. ಇವೆರಡನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ. ಆಸ್ ಸಿಂಪಲ್ ಆಸ್ ದಟ್. ಕ್ವಶನ್ ನಂಬರ್ 12ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 13 ಒಂದು ಪರಿಪೂರಕ ಕೋನ ಕೊಟ್ಬಿಟ್ಟು ಇನ್ನೊಂದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ನಮಗೆಲ್ಲ ಗೊತ್ತಿದೆ ಸಪ್ಲಿಮೆಂಟರಿ ಪರಿಪೂರಕ ಕೋನ ಅಂದ್ರೆ ಎರಡು ಕೋನನ ಆಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ. ಒಂದು ಕೊಟ್ಟಿದ್ದೇನೆ ಇನ್ನೊಂದು ಫೈಂಡ್ ಔಟ್ ಮಾಡ್ಬೇಕಂತ ಏನಿಲ್ಲ. 180 ಡಿಗ್ರಿಲಿ 47ನ ಮೈನಸ್ ಮಾಡಿ. 180 ಡಿಗ್ರಿಲಿ 47ನ ಮೈನಸ್ ಮಾಡಿದ್ರೆ ಏನು ಬರುತ್ತೆ? 133 ಡಿಗ್ರಿ. ಈ ಆ್ಯಂಗಲ್ ಎಷ್ಟಿರುತ್ತೆ? ಈ ಆ್ಯಂಗಲ್ 133 ಡಿಗ್ರಿ ಬರುತ್ತೆ ಆಯ್ತಾ. ಆಪ್ಷನ್ ಎ ಬರುತ್ತೆ. ಕ್ವಶನ್ ನಂಬರ್ 13ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಅಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಕಾಂಪ್ಲಿಮೆಂಟರಿ ಆಂಗಲ್ ಅಲ್ಲ ಅಂತ ಕೇಳಿದ್ದೇನೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಪೂರಕ ಕೋನವಲ್ಲ ಅಂತ ಕೇಳಿದ್ದಾರೆ ಆಯ್ತಾ. ಕಾಂಪ್ಲಿಮೆಂಟರಿ ಆಂಗಲ್ ಅಂದ್ರೆ ಏನು? ಕಾಂಪ್ಲಿಮೆಂಟರಿ ಆಂಗಲ್. ಪೂರಕ ಕೋನ ಅಂದ್ರೆ ಏನು? ಎರಡು ಆಂಗಲ್ನ ಆಡ್ ಮಾಡಿದ್ರೆ 90 ಡಿಗ್ರಿ ಬರಬೇಕು. ಆ ತರ ಇದ್ರೆ ಅದನ್ನ ಪೂರಕ ಕೋನ ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಕರೀತಾರೆ. 40 + 50 90 ಡಿಗ್ರಿ ಬರುತ್ತೆ, ಇದು ಕಾಂಪ್ಲಿಮೆಂಟರಿ ಆಂಗಲ್. 33 + 57 90 ಡಿಗ್ರಿ ಬರುತ್ತೆ, ಇದು ಕಾಂಪ್ಲಿಮೆಂಟರಿ ಆಂಗಲ್. 56 + 34 ಇದು 90 ಡಿಗ್ರಿ ಬರುತ್ತೆ, ಇದು ಕಾಂಪ್ಲಿಮೆಂಟರಿ ಆಂಗಲ್. 36 44ನ ಆಡ್ ಮಾಡಿದ್ರೆ 80 ಡಿಗ್ರಿ ಬರುತ್ತೆ ಆಯ್ತಾ. ಇದು ಕಾಂಪ್ಲಿಮೆಂಟರಿ ಆಂಗಲ್ ಅಲ್ಲ. ಸಮ್ ಆಫ್ ಟು ಆಂಗಲ್, ಎರಡು ಕೋನಗಳ ಮೊತ್ತ 90 ಡಿಗ್ರಿ ಬರ್ತಾ ಇಲ್ಲ ಆಯ್ತಾ. ಇದು ಕಾಂಪ್ಲಿಮೆಂಟರಿ ಆಂಗಲ್ ಅಲ್ಲ ಆಯ್ತಾ. ಕ್ವಶನ್ ನಂಬರ್ 14ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಅಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ ಆಯ್ತಾ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ಪೇರು ಸಪ್ಲಿಮೆಂಟರಿ ಆಂಗಲ್ ಅಲ್ಲ ಆಯ್ತಾ, ಇದರಲ್ಲಿ ಯಾವ ಜೋಡಿ ಪರಿಪೂರಕ ಕೋನವಲ್ಲ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಏನು ಸಪ್ಲಿಮೆಂಟರಿ ಅಂದ್ರೆ? ಸಪ್ಲಿಮೆಂಟರಿ ಕನ್ನಡದಲ್ಲಿ ಪರಿಪೂರಕ ಕೋನ ಅಂದ್ರೆ ಏನು? ಸಪ್ಲಿಮೆಂಟರಿ ಆಂಗಲ್ ಅಥವಾ ಪರಿಪೂರಕ ಕೋನ ಅಂದ್ರೆ ಯಾವ್ದಾದ್ರು ಎರಡು ಆಂಗಲ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಎರಡು ಆಂಗಲ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬಂದ್ರೆ ಅದನ್ನ ಸಪ್ಲಿಮೆಂಟರಿ ಅಥವಾ ಪರಿಪೂರಕ ಕೋನ ಅಂತ ಕರೀತಾರೆ. ಇವೆರಡನ್ನ ಆಡ್ ಮಾಡಿ 180 ಡಿಗ್ರಿ ಬರುತ್ತೆ. 82 + 98 ಆಡ್ ಮಾಡಿ 180 ಡಿಗ್ರಿ ಬರುತ್ತೆ ಆಯ್ತಾ. ಇವೆರಡನ್ನ ಆಡ್ ಮಾಡಿದ್ರೆ 170 ಡಿಗ್ರಿ ಬರ್ತಾ ಇದೆ. ಪುನಃ ಇವೆರಡನ್ನ ಆಡ್ ಮಾಡಿ 180 ಡಿಗ್ರಿ ಬರ್ತಾ ಇದೆ ಆಯ್ತಾ. ಇದು ಸಪ್ಲಿಮೆಂಟರಿ ಆಂಗಲ್, ಇದು ಸಪ್ಲಿಮೆಂಟರಿ ಆಂಗಲ್, ಇದು ಸಪ್ಲಿಮೆಂಟರಿ ಆಂಗಲ್. ಇದು ನೋಡಿದ್ದು ಇದು 180 ಡಿಗ್ರಿ ಬರ್ತಾ ಇಲ್ಲ. ಯಾವ್ದಾದ್ರು ಎರಡು ಆಂಗಲ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು, ಇದು ಬರ್ತಾ ಇಲ್ಲ. ಹಾಗಾದ್ರೆ ಇದು ಸಪ್ಲಿಮೆಂಟರಿ ಆಂಗಲ್ ಅಲ್ಲ, ಪರಿಪೂರಕ ಕೋನವಲ್ಲ ಆಯ್ತಾ. ಕ್ವಶನ್ ನಂಬರ್ 15ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಅಲ್ಲಿ ಈ ರೀತಿ ಆಪ್ಷನ್ ಕೊಟ್ಟಿದ್ದಾರೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ಪೇರ್ ಆಫ್ ಆಂಗಲ್ ಸಪ್ಲಿಮೆಂಟರಿ ಆಂಗಲ್ ಆಗಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಈ ರೀತಿ 4 ಆಯ್ಕೆ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಪರಿಪೂರಕ ಕೋನವಾಗಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸಪ್ಲಿಮೆಂಟರಿ ಅಥವಾ ಪರಿಪೂರಕ ಕೋನ ಅಂದ್ರೆ ಏನು? ಎರಡು ಆಂಗಲ್ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಆ ತರ ಬಂದ್ರೆ ಅದನ್ನ ಸಪ್ಲಿಮೆಂಟರಿ ಅಥವಾ ಪರಿಪೂರಕ ಕೋನ ಅಂತ ಕರೀತಾರೆ ಆಯ್ತಾ. ಅದಕ್ಕೆ ಆಪ್ಷನ್ ಬಿ ಆಗುತ್ತೆ. ಇವೆರಡು ಆಂಗಲ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ ಆಯ್ತಾ. ಇವೆರಡು ಆಂಗಲ್ನ ಆಡ್ ಮಾಡಿದಾಗ 180 ಡಿಗ್ರಿ ಬರುತ್ತೆ. ಇದೊಂದು ಮಾತ್ರ ನಮಗೆ ಸಪ್ಲಿಮೆಂಟರಿ ಆಂಗಲ್ ಅಥವಾ ಪರಿಪೂರಕ ಕೋನವಾಗಿರುತ್ತೆ. ಇದೆಲ್ಲ 180 ಡಿಗ್ರಿ ಬರಲ್ಲ. ಇದನ್ನ ಆಡ್ ಮಾಡಿದ್ರೆ 190 ಡಿಗ್ರಿ ಬರುತ್ತೆ. ಇವೆರಡನ್ನು ಆಡ್ ಮಾಡಿದ್ರೆ
170 ಡಿಗ್ರಿ ಬರುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 200 ಡಿಗ್ರಿ ಬರುತ್ತೆ. ಆಯಿತಾ, ಇದು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಲ್ಲ, ಇದು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಲ್ಲ, ಇದು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಲ್ಲ, ಇದೊಂದೇ ಸಪ್ಲಿಮೆಂಟ್ರಿ ಆ್ಯಂಗಲ್. ಆಯಿತಾ, ಕ್ವಶನ್ ನಂಬರ್ 16ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಏನು ಕೇಳಿದ್ದೀನಿ ಅಂದರೆ ಫೈಂಡ್ ದ ಆಂಗಲ್ ವಿಚ್ ಇಸ್ ಈಕ್ವಲ್ ಟು ಇಟ್ಸ್ ಸಪ್ಲಿಮೆಂಟ್. ಕನ್ನಡದಲ್ಲಿ ಪರಿಪೂರಕ ಕೋನಕ್ಕೆ ಸಮನಾದ ಕೋನವನ್ನು ಕಂಡುಹಿಡಿಯಿರಿ ಅಂದ್ಬಿಟ್ಟು ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ಆಯ್ತಾ, ಇದರಲ್ಲಿ ಯಾವ ಆಂಗಲ್ಲು ಅದ್ರ ಸಪ್ಲಿಮೆಂಟ್ ಆಂಗಲ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾನೆ. ಆಯ್ತಾ, ಯಾವ ಕೋನ ಅದರ ಪರಿಪೂರಕ ಕೋನನ ರೆಪ್ರೆಸೆಂಟ್ ಮಾಡುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರು. ಆಯ್ತಾ, ಯಾವ್ದಿರ್ಬೋದು ಅಂದರೆ ಒಂದೇ ಆಂಗಲ್, ಇದೊಂದೇ ಆಂಗಲ್. ಆಯ್ತಾ, ಇದು 90 ಡಿಗ್ರಿ ಬಂದರೆ ಇನ್ನೊಂದು 90 ಡಿಗ್ರಿ ಬರುತ್ತೆ. ಆಯ್ತಾ, ಒಂದು ಆ್ಯಂಗಲ್ 90 ಡಿಗ್ರಿ ಬಂದರೆ ಇನ್ನೊಂದು ಆ್ಯಂಗಲ್ 90 ಡಿಗ್ರಿ ಬರುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ 180 ಡಿಗ್ರಿ ಬರುತ್ತೆ. ಆಯ್ತಾ, ಸಮ್ ಆಫ್ ಟೂ ಆ್ಯಂಗಲ್ ಏನಾದ್ರೆ ಸಮ್ ಆಫ್ ಟೂ ಆ್ಯಂಗಲ್ 180 ಡಿಗ್ರಿ ಬಂದರೆ ಅದನ್ನು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪರಿಪೂರಕ ಕೋನ ಅಂತ ಕರೀತಾರೆ. ಆಯ್ತಾ, ಸೊ 90 ಡಿಗ್ರಿಗೆ 90 ಡಿಗ್ರಿನ ಆ್ಯಡ್ ಮಾಡಿದ್ರೆ 90 ಡಿಗ್ರಿಗೆ ಸಮನಾಗಿದೆ. ಆಯ್ತಾ, ಆದ್ರಿಂದ ಇದು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪರಿಪೂರಕ ಕೋನ ಅಂತ ಕರೀತಾರೆ. ಆಯ್ತಾ, ಕ್ವಶನ್ ನಂಬರ್ 17 ಆಪ್ಷನ್ ಏನಿರುತ್ತೆ, ಆಪ್ಷನ್ ಬಿ ಬರುತ್ತೆ. ನೋಡಿ, ಸಪೋಸ್ ಅವ್ರೇನಾದ್ರೂ ಈ ರೀತಿ ಏನಾದ್ರು ಕ್ವಶನ್ ಕೇಳಿದ್ರೆ ಫೈಂಡ್ ದ ಆಂಗಲ್ ವಿಚ್ ಇಸ್ ಈಕ್ವಲ್ ಟು ಇಟ್ಸ್ ಕಾಂಪ್ಲಿಮೆಂಟ್, ಕನ್ನಡದಲ್ಲಿ ಪೂರಕ ಕೋನಕ್ಕೆ ಸಮನಾದ ಕೋನವನ್ನು ಕಂಡುಹಿಡಿಯಿರಿ ಅಂದ್ಬಿಟ್ಟು ಈ ರೀತಿ 4 ಆಪ್ಷನ್ ಕೊಟ್ಟರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಪೂರಕ ಕೋನಕ್ಕೆ ಸಮನಾದ ಕೋನ, ಆಂಗಲ್ ವಿಚ್ ಇಸ್ ಈಕ್ವಲ್ ಟು ಇಟ್ಸ್ ಕಾಂಪ್ಲಿಮೆಂಟ್. ಆಯ್ತಾ, ಕಾಂಪ್ಲಿಮೆಂಟ್ರಿ ಆಂಗಲ್ ಅಥವಾ ಪೂರಕ ಕೋನ ಅಂದ್ರೆ ಏನು? ಎರಡು ಆಂಗಲ್ನ ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಬರಬೇಕು. ಆಯ್ತಾ, ಈ ರೀತಿ ಇರುತ್ತೆ. ಈ ರೀತಿ ಎರಡು ಆಂಗಲ್ ಆ್ಯಡ್ ಮಾಡಿದ್ರೆ ಈ ಆಂಗಲ್ನ ಆ್ಯಡ್ ಮಾಡಿದ್ರೆ ಎರಡು ಆಂಗಲ್ನ ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಬರಬೇಕು. ಆ ಥರ ಇದ್ರೆ ಅದನ್ನ ಕಾಂಪ್ಲಿಮೆಂಟ್ರಿ ಆಂಗಲ್ ಅಥವಾ ಪೂರಕ ಕೋನ ಅಂತ ಕರಿತೇವೆ. ಈ ಕ್ವಶನ್ ಏನು ಕೇಳಿದೆ ಅಂದ್ರೆ, ಆಯ್ತಾ, ಇದನ್ನ ನಾನೇ ರೀಫ್ರೇಸ್ ಮಾಡಿರೋದು, ಅಲ್ಲೇನು ಡಿಸ್ಪ್ಲೇ ಆಗ್ತಲ್ಲ, ನಾನೇ ರೀಫ್ರೇಸ್ ಮಾಡಿರೋದು. ಪೂರಕ ಕೋನಕ್ಕೆ ಸಮನಾದ ಕೋನ, ಆಂಗಲ್ ವಿಚ್ ಇಸ್ ಈಕ್ವಲ್ ಟು ಇಟ್ಸ್ ಕಾಂಪ್ಲಿಮೆಂಟ್ ಯಾವ್ದಾಗಿರುತ್ತೆ? ಆಯ್ತಾ, 30 60 ಬರುತ್ತೆ. 30 ಡಿಗ್ರಿನ ಆ್ಯಡ್ ಮಾಡಿದ್ರೆ 60 ಡಿಗ್ರಿ ಬರುತ್ತೆ. ಆಯ್ತಾ, 50 ಆ್ಯಡ್ ಮಾಡಿದ್ರೆ 100 ಡಿಗ್ರಿ ಬರುತ್ತೆ. 60 ಆ್ಯಡ್ ಮಾಡಿದ್ರೆ 120 ಡಿಗ್ರಿ ಬರುತ್ತೆ. ಆಯ್ತಾ, 45 ಡಿಗ್ರಿ ಆ್ಯಡ್ ಮಾಡಿದ್ರೆ ಮಾತ್ರ ನಮಗೆ 90 ಡಿಗ್ರಿ ಬರುತ್ತೆ. ಆಯ್ತಾ, ಸೊ ಏನಾಗುತ್ತೆ? ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ, ಇದು 45 ಡಿಗ್ರಿ ಆಗಿರಬೇಕು, ಇದು 45 ಡಿಗ್ರಿ ಆಗಿರಬೇಕು. ಈ ಆ್ಯಂಗಲ್ ಈಕ್ವಲ್ ಆಗಿರುತ್ತೆ, ಈ ಆ್ಯಂಗಲ್ ಈಕ್ವಲ್ ಆಗಿರುತ್ತೆ. ಸೊ ಆಗಿದ್ದಾಗ ಮಾತ್ರ ಈ ಆ್ಯಂಗಲ್ ಇದಕ್ಕೆ ಕಾಂಪ್ಲಿಮೆಂಟ್ ಆಗಿರುತ್ತೆ, ಈ ಆ್ಯಂಗಲ್ ಇದಕ್ಕೆ ಕಾಂಪ್ಲಿಮೆಂಟ್ ಆ್ಯಂಗಲ್ ಆಗಿರುತ್ತೆ. ಆಯ್ತಾ, ಕ್ವಶನ್ ನಂಬರ್ ನಾನು ಹೇಳೋದಲ್ಲ, ಫೈಂಡ್ ದ ಆ್ಯಂಗಲ್ ಈಕ್ವಲ್ ಟು ಇಟ್ಸ್ ಕಾಂಪ್ಲಿಮೆಂಟ್, ಕನ್ನಡದಲ್ಲಿ ಪೂರಕ ಕೋನಕ್ಕೆ ಸಮನಾದ ಕೋನ ಅಂದರೆ ಆಪ್ಷನ್ ಬಿ ಆಗಿರುತ್ತೆ, ಅದು 45 ಡಿಗ್ರಿ ಆಗಿರುತ್ತೆ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಇಫ್ ಒನ್ ಆಫ್ ದ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಇಸ್ 4 ಟೈಮ್ಸ್ ದ ಅದರ್, ಇಫ್ ಒನ್ ಆಫ್ ದ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಇಸ್ 4 ಟೈಮ್ಸ್ ದ ಅದರ್, ಫೈಂಡ್ ದ ಲಾರ್ಜರ್ ಆ್ಯಂಗಲ್ ಅಂತ ಕೇಳಿದರೆ, ಫೈಂಡ್ ದ ಮೆಜರ್ ಆಫ್ ದ ಲಾರ್ಜರ್ ಆ್ಯಂಗಲ್ ಅಂತ ಕೇಳಿದರೆ, ಕನ್ನಡದಲ್ಲಿ ಪೂರಕ ಕೋನದಲ್ಲಿ ಒಂದು ಕೋನ ಇನ್ನೊಂದರ 4 ಪಟ್ಟು ಇದ್ದರೆ, ಪೂರಕ ಕೋನಗಳಲ್ಲಿ ಒಂದು ಕೋನ ಇನ್ನೊಂದರ 4 ಪಟ್ಟು ಇದ್ದರೆ ದೊಡ್ಡ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ. ಆಯ್ತಾ, ಫಸ್ಟ್ ಏನ್ ಮಾಡಬೇಕು? ಕಾಂಪ್ಲಿಮೆಂಟ್ರಿ ಆಂಗಲ್, ಕಾಂಪ್ಲಿಮೆಂಟರಿ ಅಂದ ತಕ್ಷಣ, ಕಾಂಪ್ಲಿಮೆಂಟರಿ ಅಥವಾ ಪೂರಕ ಕೋನ ಅಂದ ತಕ್ಷಣ ಈ ರೀತಿ ಒಂದು ಫಿಗರ್ ಬರ್ಕೊಳ್ಳಿ. ಆಯ್ತಾ, ಅಲ್ಲಿ ಏನ್ ಕೊಟ್ಟಿದ್ದೇನೆ ಅಂದ್ರೆ ಒಂದು ಆಂಗಲ್ ಇನ್ನೊಂದು ಆಂಗಲ್ದು 4 ಟೈಮ್ಸ್ ಇದೆ, ಒಂದು ಆಂಗಲ್ ಇನ್ನೊಂದು ಆಂಗಲ್ 4 ಟೈಮ್ಸ್ ಇದೆ ಅಂತ ಕೊಟ್ಟಿದ್ದೇನೆ. ಆಯ್ತಾ, if one of the complementary angle is 4 times the other, ನೋಡಿ, if one of the complementary angle is 4 times the other, ಈ ರೀತಿ ಬರ್ಕೊಳ್ಳಿ. ಹಾಗಿದ್ದಾಗ ಫೈಂಡ್ ದ ಲಾರ್ಜರ್ ಆಂಗಲ್ ಅಂತ ಕೇಳಿದ್ರೆ, ಈ ಆಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ. ಆಯ್ತಾ, ನೋಡಿ, ಒಂದು ಆಂಗಲ್ಲು ಎಕ್ಸ್ ಇದ್ರೆ ಇನ್ನೊಂದು ಆಂಗಲ್ 4 ಟೈಮ್ಸ್ ಆಫ್ ಎಕ್ಸ್ ಇದೆ, ಒಂದು ಆಂಗಲ್ ಎಕ್ಸ್ ಇದ್ರೆ ಇನ್ನೊಂದು 4 ಟೈಮ್ಸ್ ಆಫ್ ಎಕ್ಸ್ ಇದೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಇವೆರಡನ್ನೂ ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಬರಬೇಕು, 90 ಡಿಗ್ರಿ ಬರ್ಕೊಳ್ಳಿ. ಆಯ್ತಾ, x+4 ಯಾವುದೇ ಕ್ವಶನ್ ಇರಲಿ ಈ ರೀತಿ ಏನಾದ್ರು, ಒನ್ ಆಂಗಲ್ ಇಸ್ 4 ಟೈಮ್ಸ್ ದ ಅದರ್, ಒನ್ ಆಂಗಲ್ ಇಸ್ 2 ಟೈಮ್ಸ್ ದ ಅದರ್, ಒನ್ ಆಂಗಲ್ ಇಸ್ 8 ಟೈಮ್ಸ್ ದ ಅದರ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಬರ್ಕೊಳ್ಳಿ. ಕಾಂಪ್ಲಿಮೆಂಟ್ರಿ ಆಂಗಲ್ ಅಂದ್ರೆ 90 ಡಿಗ್ರಿ ಬರ್ಕೊಳ್ಳಿ, ಸಪ್ಲಿಮೆಂಟ್ರಿ ಆಂಗಲ್ ಅಂದ್ರೆ 180 ಡಿಗ್ರಿ ಬರ್ಕೊಂಡು ಸಾಲ್ವ್ ಮಾಡಿ ಅಷ್ಟೇ. ಆಯ್ತಾ, x+4x ಇವೆರಡನ್ನೂ ಆ್ಯಡ್ ಮಾಡಿ, ಇವೆರಡನ್ನೂ ಆ್ಯಡ್ ಮಾಡಿದ್ರೆ 5x ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಎಕ್ಸ್ ಏನಾಗುತ್ತೆ ಸಾಲ್ವ್ ಮಾಡಿದ್ರೆ 5 1s 5 8s, ಎಕ್ಸ್ 18 ಡಿಗ್ರಿ ಬರುತ್ತೆ. ಆಯ್ತಾ, ಅವ್ನು ಕೇಳಿರೋದೇನೋ, ಅವನು ಲಾರ್ಜರ್ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ನೆ. ಲಾರ್ಜರ್ ಆ್ಯಂಗಲ್ ಅಂದ್ರೆ ಏನು? ಲಾರ್ಜರ್ ಆ್ಯಂಗಲ್ ಅಂದ್ರೆ 4x.
4x 4 ಇಂಟು ಎಕ್ಸ್ ಅಂದ್ರೆ ಏನು, ಎಕ್ಸ್ ಅಂದರೆ 8, 18 ನಾಲ್ಕಲಿ ಎಷ್ಟಾಗುತ್ತೆ, 18 ನಾಲ್ಕಲಿ 72 ಡಿಗ್ರಿ ಆಗುತ್ತೆ ಆಯಿತಾ. ಲಾರ್ಜರ್ ಆ್ಯಂಗಲ್ದು ಅಳತೆ ಎಷ್ಟಿರುತ್ತೆ ಅಂದರೆ 72 ಡಿಗ್ರಿ ಇರುತ್ತೆ ಆಯಿತಾ. ಇದು 18 ಡಿಗ್ರಿ ಆಗಿರುತ್ತೆ, ಇದು ಅದಕ್ಕಿಂತ 4 ಟೈಮ್ಸ್ ಇದೆ, ಅದಕ್ಕಿಂತ 4 ಟೈಮ್ಸ್ ಅಂದರೆ 72 ಡಿಗ್ರಿ ಆಗಿರುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಬರುತ್ತೆ ಆಯಿತಾ. ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಕ್ವಶನ್ ನಂಬರ್ 18ಗೆ ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 18ಗೆ ಆಪ್ಷನ್ನು ಡಿ ಡಿ ಡಿ. ಕ್ವಶನ್ ನಂಬರ್ 19 ನೋಡಿ, ಕ್ವಶನ್ ನಂಬರ್ 19 ಏನು ಕೊಟ್ಟಿದ್ದಾನೆ ಅಂದರೆ, ಇಫ್ ಒನ್ ಆಫ್ ದ ಸಪ್ಲಿಮೆಂಟರಿ ಆಂಗಲ್ ಈಸ್ 8 ಟೈಮ್ಸ್ ದ ಅದರ್, ಫೈಂಡ್ ದ ಮೆಜರ್ ಆಫ್ ದ ಲಾರ್ಜರ್ ಆಂಗಲ್. ಕನ್ನಡದಲ್ಲಿ ಪರಿಪೂರಕ ಕೋನಗಳಲ್ಲಿ ಒಂದು ಕೋನ ಇನ್ನೊಂದರ 8 ಪಟ್ಟು ಇದ್ದರೆ ದೊಡ್ಡ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಆಯ್ತಾ. ಫಸ್ಟ್ ಅವ್ರು ಹೇಳಿದ ತಕ್ಷಣ ಸಪ್ಲಿಮೆಂಟರಿ ಆಂಗಲ್ ಅಂದ ತಕ್ಷಣ ಏನು ಬರ್ಕೋಬೇಕು, ಸಪ್ಲಿಮೆಂಟರಿ ಆಂಗಲ್ ಅಥವಾ ಪರಿಪೂರಕ ಕೋನ ಅಂದರೆ ಪರಿಪೂರಕ ಕೋನ ಅಂದ ತಕ್ಷಣ ಏನು ಬರ್ಕೋಬೇಕು, ಈ ರೀತಿ ಬರ್ಕೊಂಡು 180 ಡಿಗ್ರಿ ಅಂತ ಬರ್ಕೋಬೇಕು. ಮತ್ತೆ ಫಿಗರ್ ಈ ಥರ ಬರ್ಕೊಳ್ಳಿ, ಒಂದು ಆ್ಯಂಗಲ್ಲು ಎಕ್ಸ್ ಇದ್ರೆ ಇನ್ನೊಂದು ಆ್ಯಂಗಲ್ ಎಷ್ಟಿರುತ್ತೆ, 8 ಟೈಮ್ಸ್ ದ ಎಕ್ಸ್. ಅವ್ನು ಕೊಟ್ಟಿರೋದು ಹೆಂಗೆ ಆಯಿತಾ. if one of the supplementary angle is 8 times the other, then find the measure of the larger angle. ಕನ್ನಡದಲ್ಲಿ ಪರಿಪೂರಕ ಕೋನದಲ್ಲಿ ಒಂದು ಕೋನ ಇನ್ನೊಂದು ಕೋನದ 8 ಪಟ್ಟು ಹೆಚ್ಚು ಇದ್ದರೆ, ಒಂದು ಕೋನ ಇನ್ನೊಂದು ಕೋನದ 8 ಪಟ್ಟು ಹೆಚ್ಚು ಇದ್ದರೆ ಆಯ್ತಾ, ದೊಡ್ಡ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಸೊ ಈ ರೀತಿ ಬರ್ಕೊಳ್ಳಿ ಆಯ್ತಾ. ನೋಡಿ, x ಪ್ಲಸ್ 8x ಈಸ್ ಈಕ್ವಲ್ ಟು 180 ಡಿಗ್ರಿ ಆಯ್ತಾ. ಆಲ್ರೆಡಿ ಹೇಳಿದ್ನಲ್ಲ, ಒನ್ ಆ್ಯಂಗಲ್ ಈಸ್ 5 ಟೈಮ್ಸ್ ದ ಅದರ್, ಇಫ್ ಒನ್ ಆಫ್ ದ ಆ್ಯಂಗಲ್ ಈಸ್ 7 ಟೈಮ್ಸ್ ದ ಅದರ್. ಆ ರೀತಿ ಏನಾರು ಕೊಟ್ರೆ ಈ ರೀತಿ ಬರ್ಕೊಳ್ಳಿ, ಒನ್ ಆ್ಯಂಗಲ್ ಈಸ್ 8 ಟೈಮ್ಸ್ ದ ಅದರ್ ಅಂತ ಬರ್ಕೊಂಡ್ರೆ x ಪ್ಲಸ್ 8x ಅಂತ ಬರ್ಕೊಳ್ಳಿ. ಸಪ್ಲಿಮೆಂಟರಿ ಆ್ಯಂಗಲ್ ಅಂದರೆ ಈ ಜಾಗದಲ್ಲಿ 180 ಡಿಗ್ರಿ ಬರ್ಕೊಳ್ಳಿ, ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂದರೆ ಆ ಜಾಗದಲ್ಲಿ 90 ಡಿಗ್ರಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿ ಅಷ್ಟೇ. x ಪ್ಲಸ್ 8x ಏನಾಗುತ್ತೆ, 9x ಆಗುತ್ತೆ, ಇದು 180 ಡಿಗ್ರಿ ಆಗುತ್ತೆ. 9 1s 9 2s ಆಯ್ತಾ. ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, 20 ಡಿಗ್ರಿ ಬರುತ್ತೆ. ಅವ್ನು ಕೇಳಿರೋದು ಲಾರ್ಜರ್ ಆ್ಯಂಗಲ್ ಅಂದರೆ ಯಾವುದು, ಇದು ಚಿಕ್ಕದು ಇದು ದೊಡ್ಡದು. 8x 8 ಇಂಟು ಎಕ್ಸ್ ಅಂದರೆ 20, 8 8 16, ಇದು 160 ಡಿಗ್ರಿ ಆಗಿರುತ್ತೆ. 160 ಡಿಗ್ರಿ ಆಗಿರುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 19ಗೆ ಆಪ್ಷನ್ ಬಿ ಆಗಿರುತ್ತೆ ಆಯ್ತಾ. ಇದ್ರ ಎಷ್ಟು ಆಗುತ್ತೆ, 20 ಡಿಗ್ರಿ ಆಗಿರುತ್ತೆ. ಇದು ಅದಕ್ಕಿಂತ 8 ಟೈಮ್ಸ್ ಜಾಸ್ತಿ ಇದೆ, 8 8 8 16, ಡೈರೆಕ್ಟಾಗಿ ಹಿಂಗೆ ಬರ್ಕೋಬೋದು. 160 ಡಿಗ್ರಿ ಅಂದ್ಬಿಟ್ಟು ಡೈರೆಕ್ಟಾಗಿ ಹಿಂಗೆ ಬರ್ಕೋಬೋದು ಆಯ್ತಾ. ಇದು 20 ಆದರೆ ಅದಕ್ಕಿಂತ 8 ಟೈಮ್ಸ್ ಜಾಸ್ತಿ ಇದೆ, 8 8 8 16, 160 ಡಿಗ್ರಿ ಅಂತ ಡೈರೆಕ್ಟಾಗಿ ಬರ್ಕೋಬೋದು. ಕ್ವಶನ್ ನಂಬರ್ 19ಗೆ ಏನು ಬರುತ್ತೆ, ಕ್ವಶನ್ ನಂಬರ್ 19ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 20 ನೋಡಿ, ಕ್ವಶನ್ ನಂಬರ್ 20 ಏನು ಕೊಟ್ಟಿದ್ದಾನೆ ಅಂದರೆ, ಇಫ್ ದ ರೇಷಿಯೋ ಬಿಟ್ವೀನ್ ದ ಟೂ ಸಪ್ಲಿಮೆಂಟರಿ ಆಂಗಲ್ ಇಸ್ 3:5, ದೆನ್ ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ ಆಂಗಲ್. ಕನ್ನಡದಲ್ಲಿ ಎರಡು ಪರಿಪೂರಕ ಕೋನಗಳ ನಡುವಿನ ಅನುಪಾತವು 3:5 ಆಗಿದ್ದರೆ ಆ ಎರಡು ಕೋನಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ. ಒನ್ಸ್ ಅಗೇನ್, ಸಪ್ಲಿಮೆಂಟರಿ ಆಂಗಲ್ ಅಥವಾ ಪರಿಪೂರಕ ಕೋನ ಅಂದ ತಕ್ಷಣ ಈ ರೀತಿ ಬರ್ಕೊಳ್ಳಿ, 180 ಡಿಗ್ರಿ. ಅಲ್ಲಿ ಕೊಟ್ಟಿರೋದು ರೇಷಿಯೋ, ಈ ಆಂಗಲ್ದು ರೇಷಿಯೋ ಕೊಟ್ಟಿದ್ದಾನೆ, ಇದು 3:5 ಅಂತೆ, 3x 5x ಅಂತ ಬರ್ಕೊಳ್ಳಿ. ಆ ರೇಷಿಯೋ ಎಷ್ಟು ಕೊಟ್ಟಿದ್ದಾನೆ ಅಂದರೆ 3:5 ಅಂತ ಕೊಟ್ಟಿದ್ದಾನೆ ಆಯ್ತಾ. ಈ ಆಂಗಲ್ದು ರೇಷಿಯೋ ಎಷ್ಟು ಕೊಟ್ಟಿದ್ದಾನೆ, 3:5 ಅಂತ ಕೊಟ್ಟಿದ್ದಾನೆ. ಹಂಗಂದ್ರೆ 3x ಇಂಟು 5x ಅಂತ ಬರ್ಕೊಳ್ಳಿ. 3x ಚಿಕ್ಕ ಇದೆ, ಚಿಕ್ಕ ಬರ್ಕೊಳ್ಳಿ, 5x ದೊಡ್ಡ ಇದೆ, ದೊಡ್ಡ ಬರ್ಕೊಳ್ಳಿ ಆಯ್ತಾ. ಬರ್ಕೊಂಡು ಈಗ ಇವೆರಡರ ನಡುವಿನ ವ್ಯತ್ಯಾಸನ ಫೈಂಡ್ ಔಟ್ ಮಾಡ್ಬೇಕಂತ ಆಯ್ತಾ. ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಿ, ಏನು ಬರುತ್ತೆ, 5x ಪ್ಲಸ್ 3x ಅಂದರೆ 180 ಡಿಗ್ರಿ ಆಯ್ತಾ. ಸಪ್ಲಿಮೆಂಟರಿ ಆಂಗಲ್ ಇರೋದ್ರಿಂದ 180 ಡಿಗ್ರಿ ಅಂತ ಬರ್ಕೊಳ್ಳಿ. 5x ಪ್ಲಸ್ 3x ಈಕ್ವಲ್ ಟು 180 ಡಿಗ್ರಿ. 5x ಪ್ಲಸ್ 3x ಅಂದರೆ ಎಷ್ಟಾಗುತ್ತೆ, 8x ಇಸ್ ಈಕ್ವಲ್ ಟು 180 ಡಿಗ್ರಿ ಆಯ್ತಾ. ಎಕ್ಸ್ ಈಕ್ವಲ್ ಟು, ಇದನ್ನ ಸಿಂಪ್ಲಿಫೈ ಮಾಡಿ, 180 ಡಿವೈಡೆಡ್ ಬೈ 8 ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, ಎಕ್ಸ್ ವ್ಯಾಲ್ಯೂ 22.5 ಡಿಗ್ರಿ ಬರುತ್ತೆ. 22.5 ಡಿಗ್ರಿ ಬರುತ್ತೆ. ಎಕ್ಸ್ ವ್ಯಾಲ್ಯೂ 22.5 ಡಿಗ್ರಿ ಬರುತ್ತೆ. ಅವನು ಕೇಳಿರೋದೇನು, ಇವೆರಡು ಆಂಗಲ್ದು ಡಿಫರೆನ್ಸು, ಇವೆರಡರ ನಡುವಿನ ವ್ಯತ್ಯಾಸ ಆಯ್ತಾ. ಅವನು ಕೇಳಿರೋದು ಡಿಫರೆನ್ಸ್ ಆಯ್ತಾ. 5x ಮೈನಸ್ 3x ಡಿಫರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, 5x ಅಲ್ಲಿ 3x ನ ಮೈನಸ್ ಮಾಡಿದ್ರೆ ಏನು ಬರುತ್ತೆ, 2x ಬರುತ್ತೆ ಆಯ್ತಾ. 2x ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, 22.5 ಡಿಗ್ರಿ ಆಯ್ತಾ. ಇದು 22.5 ಡಿಗ್ರಿ ಆಯ್ತಾ, ಮಲ್ಟಿಪ್ಲೈ ಮಾಡಿದ್ರೆ 45 ಡಿಗ್ರಿ ಬರುತ್ತೆ ಆಯ್ತಾ. ಮಲ್ಟಿಪ್ಲೈ ಮಾಡಿದ್ರೆ 45 ಡಿಗ್ರಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 20ಗೆ
ಕ್ವಶನ್ ನಂಬರ್ 20ಗೆ ಆಪ್ಷನ್ ಸಿ. ಆಯ್ತಾ, ಅವನೇನಂತ ಕೇಳಿರೋದು, ಆಯ್ತಾ, ಅವನೇನಾದ್ರು ರೇಷಿಯೋ ಏನಾದ್ರು ಕೊಟ್ರೆ, ಸಪ್ಲಿಮೆಂಟರಿ ಆಂಗಲ್ದು ರೇಷಿಯೋ ಅಂತ ಕೊಟ್ರೆ ಈ ರೀತಿ ಬರ್ಕೊಳ್ಳಿ, ಒಂದು ಫಿಗರ್ ಬರ್ಕೊಂಡು ಈ ರೀತಿ ಬರ್ಕೊಳ್ಳಿ. ಕಾಂಪ್ಲಿಮೆಂಟರಿ ಆಂಗಲ್ದು ರೇಷಿಯೋ ಕೊಟ್ರೆ ಅದನ್ನ ಸಪ್ರೇಟಾಗಿ ಸಾಲ್ವ್ ಮಾಡಿಸ್ತೀನಿ. ಆಯ್ತಾ, ಕ್ವಶನ್ ನಂಬರ್ 20ಗೆ ಆಪ್ಷನ್ ಇರುತ್ತೆ ಆಪ್ಷನ್ ಸಿ.